ಬೆಂಗಳೂರಿನಿಂದ ದರ್ಶನ್ ಅವರನ್ನ ಶೀಘ್ರವೇ ಬಳ್ಳಾರಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಕೊಲೆ ಆರೋಪಿ ದರ್ಶನ್ ನನ್ನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡ್ತಾರಾ? ದರ್ಶನ್ಗೆ ಈಗಾಗಲೇ ಅಪರಾಧದ ಹಿನ್ನೆಲೆ ಇದೆ. ಜೈಲಲ್ಲಿ ರೌಡಿ ಶೀಟರ್ಗಳ ಸಂಪರ್ಕ ಸಾಧಿಸೋ ಸಾಧ್ಯತೆ ಇದೆ ಅಂತ ಕಳೆದ ಬಾರಿ ಜೈಲು ವಾಸದಲ್ಲಿ ರೌಡಿ ಶೀಟರ್ಗಳ ಗೆಳೆತನ ಮಾಡಿದ್ರು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅವ್ರನ್ನ ಅಂತ ಎಎಸ್ಪಿ ಮೂಲಕ ಮನವಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಶೀಘ್ರವೇ ಅವ್ರನ್ನ ಕಳೆದ ಸಾರಿ ಪರಪ್ಪನ ಅಗ್ರಹಾರದಲ್ಲಿ ಹೀಗೆ ಬೇರೆ ಬೇರೆಯವರ ಸ್ನೇಹ ಮಾಡಿದ್ರು ಅಥವಾ ಅಲ್ಲಿ ಒಂದಷ್ಟು ಅವ್ರಿಗೆ ವಿವಿಐಪಿ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು ಅನ್ನೋ ಕಾರಣಕ್ಕೇನೆ ಅದು ಇಶ್ಯೂ ಆಗಿ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಈಗ ಮತ್ತೆ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ. ಹಾಗಾಗಿ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಎಎಸ್ಪಿ ಮೂಲಕ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಜೈಲಧಿಕಾರಿ ಸಿದ್ದತೆ ಮಾಡ್ಕೊಳ್ತಾ ಇದ್ದಾರಂತೆ. ಬೆಂಗಳೂರಿನಿಂದ ದರ್ಶನ್ನ ಶೀಘ್ರವೇ ಬಳ್ಳಾರಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪರಪ್ಪನ ಅಗ್ರಹಾರದಿಂದ ಹಾಗಾದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರಾ? ಕಳೆದ ಬಾರಿ ಜೈಲು ವಾಸದಲ್ಲಿ ನಾವು ನೋಡಿದ್ವಿ, ಅದೊಂದು ಫೋಟೋ ಲೀಕ್ ಆಗಿತ್ತು. ಕೈಯಲ್ಲಿ ಕಾಫಿ ಕಪ್ಪು ಸಿಗರೇಟು ಹಿಡ್ಕೊಂಡು ಒಳ್ಳೆ ಲಾನ್ ಅಲ್ಲಿ ಕೂತ್ಕೊಳ್ಳೋ ಹಂಗೆ ಜೈಲಲ್ಲಿ ಟೇಬಲ್ ಹಾಕ್ಸ್ಕೊಂಡು ಕೂತ್ಕೊಂಡು ಕತೆ ಹೊಡಿತಾ ಇದ್ರು. ಒಂದಷ್ಟು ಜನ ರೌಡಿ ಶೀಟರ್ಗಳ ಸಹವಾಸ ಮಾಡಿದ್ರು ಅಂತ ಕೂಡ ಹೇಳಲಾಗಿತ್ತು. ಹಾಗಾಗಿ ಅದು ಬಹಳ ದೊಡ್ಡ ಇಶ್ಯೂ ಆಗಿತ್ತು. ದರ್ಶನ್ಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಅಂದ್ರೆ ವಿವಿಐಪಿ ಟ್ರೀಟ್ಮೆಂಟ್ ಇವ್ರಿಗೆ ಮಾತ್ರ ಕೊಟ್ಟಿದ್ರು ಅಂತ ಆ ಒಂದು ಪ್ರಕರಣದಲ್ಲಿ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಈಗ ಸುಪ್ರೀಂ ಕೋರ್ಟ್ ಬಹಳ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಕೊಟ್ಟಿದೆ. ಆ ತರ ಎಲ್ಲ ಏನೂ ಕೊಡಬಾರ್ದು ಅಂತ ಈಗ ದಯಾನಂದ್ ಅವರು ಇನ್ಚಾರ್ಜ್ ಇದ್ದಾರೆ. ಸೊ ಬಹಳ ಸ್ಟ್ರಿಕ್ಟ್ ಆಗಿನೇ ನೋಡ್ಕೊಳ್ತಾರೆ. ಆದ್ರೂ ಕೂಡ ಬಳ್ಳಾರಿ ಜೈಲಿಗೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಮನವಿ ಸಲ್ಲಿಸಲಾಗಿದೆ ಎಎಸ್ಪಿ ಮುಖಾಂತರ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಈಗ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆಯಾ? ಬೆಂಗಳೂರಿನಿಂದ ದರ್ಶನ್ ಅವ್ರನ್ನ ಶೀಘ್ರವೇ ಬಳ್ಳಾರಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಕೊಲೆ ಆರೋಪಿ ದರ್ಶನ್ ನನ್ನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡ್ತಾರಾ? ದರ್ಶನ್ಗೆ ಈಗಾಗಲೇ ಅಪರಾಧದ ಹಿನ್ನೆಲೆ ಇದೆ. ಜೈಲಲ್ಲಿ ರೌಡಿ ಶೀಟರ್ಗಳ ಸಂಪರ್ಕ ಸಾಧಿಸೋ ಸಾಧ್ಯತೆ ಇದೆ ಅಂತ ಕಳೆದ ಬಾರಿ ಜೈಲು ವಾಸದಲ್ಲಿ ರೌಡಿ ಶೀಟರ್ಗಳ ಗೆಳೆತನ ಮಾಡಿದ್ರು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅವ್ರನ್ನ ಅಂತ ಎಎಸ್ಪಿ ಮೂಲಕ ಮನವಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಶೀಘ್ರವೇ ಅವ್ರನ್ನ ಕಳೆದ ಸಾರಿ ಪರಪ್ಪನ ಅಗ್ರಹಾರದಲ್ಲಿ ಹೀಗೆ ಬೇರೆ ಬೇರೆಯವರ ಸ್ನೇಹ ಮಾಡಿದ್ರು ಅಥವಾ ಅಲ್ಲಿ ಒಂದಷ್ಟು ಅವ್ರಿಗೆ ವಿವಿಐಪಿ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು ಅನ್ನೋ ಕಾರಣಕ್ಕೇನೆ ಅದು ಇಶ್ಯೂ ಆಗಿ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಈಗ ಮತ್ತೆ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ. ಹಾಗಾಗಿ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಎಎಸ್ಪಿ ಮೂಲಕ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಜೈಲಧಿಕಾರಿ ಸಿದ್ದತೆ ಮಾಡ್ಕೊಳ್ತಾ ಇದ್ದಾರಂತೆ. ಬೆಂಗಳೂರಿನಿಂದ ದರ್ಶನ್ನ ಶೀಘ್ರವೇ ಬಳ್ಳಾರಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪರಪ್ಪನ ಅಗ್ರಹಾರದಿಂದ ಹಾಗಾದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರಾ? ಕಳೆದ ಬಾರಿ ಜೈಲು ವಾಸದಲ್ಲಿ ನಾವು ನೋಡಿದ್ವಿ, ಅದೊಂದು ಫೋಟೋ ಲೀಕ್ ಆಗಿತ್ತು. ಕೈಯಲ್ಲಿ ಕಾಫಿ ಕಪ್ಪು ಸಿಗರೇಟು ಹಿಡ್ಕೊಂಡು ಒಳ್ಳೆ ಲಾನ್ ಅಲ್ಲಿ ಕೂತ್ಕೊಳ್ಳೋ ಹಂಗೆ ಜೈಲಲ್ಲಿ ಟೇಬಲ್ ಹಾಕ್ಸ್ಕೊಂಡು ಕೂತ್ಕೊಂಡು ಕತೆ ಹೊಡಿತಾ ಇದ್ರು. ಒಂದಷ್ಟು ಜನ ರೌಡಿ ಶೀಟರ್ಗಳ ಸಹವಾಸ ಮಾಡಿದ್ರು ಅಂತ ಕೂಡ ಹೇಳಲಾಗಿತ್ತು. ಹಾಗಾಗಿ ಅದು ಬಹಳ ದೊಡ್ಡ ಇಶ್ಯೂ ಆಗಿತ್ತು. ದರ್ಶನ್ಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಅಂದ್ರೆ ವಿವಿಐಪಿ ಟ್ರೀಟ್ಮೆಂಟ್ ಇವ್ರಿಗೆ ಮಾತ್ರ ಕೊಟ್ಟಿದ್ರು ಅಂತ ಆ ಒಂದು ಪ್ರಕರಣದಲ್ಲಿ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಈಗ ಸುಪ್ರೀಂ ಕೋರ್ಟ್ ಬಹಳ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಕೊಟ್ಟಿದೆ. ಆ ತರ ಎಲ್ಲ ಏನೂ ಕೊಡಬಾರ್ದು ಅಂತ ಈಗ ದಯಾನಂದ್ ಅವರು ಇನ್ಚಾರ್ಜ್ ಇದ್ದಾರೆ. ಸೊ ಬಹಳ ಸ್ಟ್ರಿಕ್ಟ್ ಆಗಿನೇ ನೋಡ್ಕೊಳ್ತಾರೆ. ಆದ್ರೂ ಕೂಡ ಬಳ್ಳಾರಿ ಜೈಲಿಗೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಮನವಿ ಸಲ್ಲಿಸಲಾಗಿದೆ ಎಎಸ್ಪಿ ಮುಖಾಂತರ.
ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಈಗ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆಯಾ? ಬೆಂಗಳೂರಿನಿಂದ ದರ್ಶನ್ ಅವ್ರನ್ನ ಶೀಘ್ರವೇ ಬಳ್ಳಾರಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಕೊಲೆ ಆರೋಪಿ ದರ್ಶನ್ ನನ್ನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡ್ತಾರಾ? ದರ್ಶನ್ಗೆ ಈಗಾಗಲೇ ಅಪರಾಧದ ಹಿನ್ನೆಲೆ ಇದೆ, ಜೈಲಲ್ಲಿ ರೌಡಿ ಶೀಟರ್ಗಳ ಸಂಪರ್ಕ ಸಾಧಿಸೋ ಸಾಧ್ಯತೆ ಇದೆ ಅಂತ ಕಳೆದ ಬಾರಿ ಜೈಲು ವಾಸದಲ್ಲಿ ರೌಡಿ ಶೀಟರ್ಗಳ ಗೆಳೆತನ ಮಾಡಿದ್ರು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅವ್ರನ್ನ ಅಂತ ಎಎಸ್ಪಿ ಮೂಲಕ ಮನವಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಶೀಘ್ರವೇ ಅವ್ರನ್ನ ಕಳೆದ ಸಾರಿ ಪರಪ್ಪನ ಅಗ್ರಹಾರದಲ್ಲಿ ಹೀಗೆ ಬೇರೆ ಬೇರೆಯವರ ಸ್ನೇಹ ಮಾಡಿದ್ರು ಅಥವಾ ಅಲ್ಲಿ ಒಂದಷ್ಟು ಅವ್ರಿಗೆ ವಿವಿಐಪಿ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು ಅನ್ನೋ ಕಾರಣಕ್ಕೇನೆ ಅದು ಇಶ್ಯೂ ಆಗಿ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಈಗ ಮತ್ತೆ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ, ಹಾಗಾಗಿ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಎಎಸ್ಪಿ ಮೂಲಕ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಜೈಲಧಿಕಾರಿ ಸಿದ್ದತೆ ಮಾಡ್ಕೊಳ್ತಾ ಇದ್ದಾರಂತೆ. ಬೆಂಗಳೂರಿನಿಂದ ದರ್ಶನ್ನ ಶೀಘ್ರವೇ ಬಳ್ಳಾರಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪರಪ್ಪನ ಅಗ್ರಹಾರದಿಂದ ಹಾಗಾದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರಾ? ಕಳೆದ ಬಾರಿ ಜೈಲು ವಾಸದಲ್ಲಿ ನಾವು ನೋಡಿದ್ವಿ, ಅದೊಂದು ಫೋಟೋ ಲೀಕ್ ಆಗಿತ್ತು. ಕೈಯಲ್ಲಿ ಕಾಫಿ ಕಪ್ಪು ಸಿಗರೇಟು ಹಿಡ್ಕೊಂಡು ಒಳ್ಳೆ ಲಾನ್ ಅಲ್ಲಿ ಕೂತ್ಕೊಳ್ಳೋ ಹಂಗೆ ಜೈಲಲ್ಲಿ ಟೇಬಲ್ ಹಾಕ್ಸ್ಕೊಂಡು ಕೂತ್ಕೊಂಡು ಕತೆ ಹೊಡಿತಾ ಇದ್ರು. ಒಂದಷ್ಟು ಜನ ರೌಡಿ ಶೀಟರ್ಗಳ ಸಹವಾಸ ಮಾಡಿದ್ರು ಅಂತ ಕೂಡ ಹೇಳಲಾಗಿತ್ತು. ಹಾಗಾಗಿ ಅದು ಬಹಳ ದೊಡ್ಡ ಇಶ್ಯೂ ಆಗಿತ್ತು. ದರ್ಶನ್ಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಅಂದ್ರೆ ವಿವಿಐಪಿ ಟ್ರೀಟ್ಮೆಂಟ್ ಇವ್ರಿಗೆ ಮಾತ್ರ ಕೊಟ್ಟಿದ್ರು ಅಂತ ಆ ಒಂದು ಪ್ರಕರಣದಲ್ಲಿ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಈಗ ಸುಪ್ರೀಂ ಕೋರ್ಟ್ ಬಹಳ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಕೊಟ್ಟಿದೆ, ಆ ತರ ಎಲ್ಲ ಏನೂ ಕೊಡಬಾರ್ದು ಅಂತ. ಈಗ ದಯಾನಂದ್ ಅವರು ಇನ್ಚಾರ್ಜ್ ಇದ್ದಾರೆ, ಸೊ ಬಹಳ ಸ್ಟ್ರಿಕ್ಟ್ ಆಗಿನೇ ನೋಡ್ಕೊಳ್ತಾರೆ. ಆದ್ರೂ ಕೂಡ ಬಳ್ಳಾರಿ ಜೈಲಿಗೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಮನವಿ ಸಲ್ಲಿಸಲಾಗಿದೆ ಎಎಸ್ಪಿ ಮುಖಾಂತರ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಈಗ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆಯಾ? ಬೆಂಗಳೂರಿನಿಂದ ದರ್ಶನ್ ಅವ್ರನ್ನ ಶೀಘ್ರವೇ ಬಳ್ಳಾರಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಕೊಲೆ ಆರೋಪಿ ದರ್ಶನ್ ನನ್ನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡ್ತಾರಾ? ದರ್ಶನ್ಗೆ ಈಗಾಗಲೇ ಅಪರಾಧದ ಹಿನ್ನೆಲೆ ಇದೆ, ಜೈಲಲ್ಲಿ ರೌಡಿ ಶೀಟರ್ಗಳ ಸಂಪರ್ಕ ಸಾಧಿಸೋ ಸಾಧ್ಯತೆ ಇದೆ ಅಂತ ಕಳೆದ ಬಾರಿ ಜೈಲು ವಾಸದಲ್ಲಿ ರೌಡಿ ಶೀಟರ್ಗಳ ಗೆಳೆತನ ಮಾಡಿದ್ರು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅವ್ರನ್ನ ಅಂತ ಎಎಸ್ಪಿ ಮೂಲಕ ಮನವಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಶೀಘ್ರವೇ ಅವ್ರನ್ನ ಕಳೆದ ಸಾರಿ ಪರಪ್ಪನ ಅಗ್ರಹಾರದಲ್ಲಿ ಹೀಗೆ ಬೇರೆ ಬೇರೆಯವರ ಸ್ನೇಹ ಮಾಡಿದ್ರು ಅಥವಾ ಅಲ್ಲಿ ಒಂದಷ್ಟು ಅವ್ರಿಗೆ ವಿವಿಐಪಿ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು ಅನ್ನೋ ಕಾರಣಕ್ಕೇನೆ ಅದು ಇಶ್ಯೂ ಆಗಿ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಈಗ ಮತ್ತೆ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ, ಹಾಗಾಗಿ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಎಎಸ್ಪಿ ಮೂಲಕ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಜೈಲಧಿಕಾರಿ ಸಿದ್ದತೆ ಮಾಡ್ಕೊಳ್ತಾ ಇದ್ದಾರಂತೆ. ಬೆಂಗಳೂರಿನಿಂದ ದರ್ಶನ್ನ ಶೀಘ್ರವೇ ಬಳ್ಳಾರಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪರಪ್ಪನ ಅಗ್ರಹಾರದಿಂದ ಹಾಗಾದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರಾ? ಕಳೆದ ಬಾರಿ ಜೈಲು ವಾಸದಲ್ಲಿ ನಾವು ನೋಡಿದ್ವಿ, ಅದೊಂದು ಫೋಟೋ ಲೀಕ್ ಆಗಿತ್ತು. ಕೈಯಲ್ಲಿ ಕಾಫಿ ಕಪ್ಪು ಸಿಗರೇಟು ಹಿಡ್ಕೊಂಡು ಒಳ್ಳೆ ಲಾನ್ ಅಲ್ಲಿ ಕೂತ್ಕೊಳ್ಳೋ ಹಂಗೆ ಜೈಲಲ್ಲಿ ಟೇಬಲ್ ಹಾಕ್ಸ್ಕೊಂಡು ಕೂತ್ಕೊಂಡು ಕತೆ ಹೊಡಿತಾ ಇದ್ರು. ಒಂದಷ್ಟು ಜನ ರೌಡಿ ಶೀಟರ್ಗಳ ಸಹವಾಸ ಮಾಡಿದ್ರು ಅಂತ ಕೂಡ ಹೇಳಲಾಗಿತ್ತು. ಹಾಗಾಗಿ ಅದು ಬಹಳ ದೊಡ್ಡ ಇಶ್ಯೂ ಆಗಿತ್ತು. ದರ್ಶನ್ಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಅಂದ್ರೆ ವಿವಿಐಪಿ ಟ್ರೀಟ್ಮೆಂಟ್ ಇವ್ರಿಗೆ ಮಾತ್ರ ಕೊಟ್ಟಿದ್ರು ಅಂತ ಆ ಒಂದು ಪ್ರಕರಣದಲ್ಲಿ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಈಗ ಸುಪ್ರೀಂ ಕೋರ್ಟ್ ಬಹಳ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಕೊಟ್ಟಿದೆ, ಆ ತರ ಎಲ್ಲ ಏನೂ ಕೊಡಬಾರ್ದು ಅಂತ. ಈಗ ದಯಾನಂದ್ ಅವರು ಇನ್ಚಾರ್ಜ್ ಇದ್ದಾರೆ, ಸೊ ಬಹಳ ಸ್ಟ್ರಿಕ್ಟ್ ಆಗಿನೇ ನೋಡ್ಕೊಳ್ತಾರೆ. ಆದ್ರೂ ಕೂಡ ಬಳ್ಳಾರಿ ಜೈಲಿಗೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಮನವಿ ಸಲ್ಲಿಸಲಾಗಿದೆ ಎಎಸ್ಪಿ ಮುಖಾಂತರ.
ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಈಗ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆಯಾ?